ನೋಡಿ ಕರೆಂಟ್ ಅನ್ನೋದು ಯಾರಿಗೂ ಬೇಕು, ಕರೆಂಟ್ ರೇಟ್ ಜಾಸ್ತಿ ಮಾಡ್ತಾರಂತೆ, ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಬೆಲೆ ರೇಟ್ ಮೊನ್ನೆಲ್ಲ ಮಾಡಿದಾರಲ್ಲ, ತಿರ್ಗಿ ಇವಾಗೂ ಜಾಸ್ತಿ ಮಾಡಿದ್ರೆ ನಮ್ಮಂಥವ್ರು ಕೂಲಿನಲ್ಲಿ ಮಾಡೋರೆಲ್ಲ ಯಾವ ಥರ ಬಾಡಿಗೆ ಕಟ್ಟಕ್ಕಾಗುತ್ತೆ? ಬಿಲ್ಗಳೆಲ್ಲ ಕಡಿಮೆ ಮಾಡ್ಬೇಕು. ಅವ್ರು ನಮಗೂ ಕಷ್ಟ ಇದೆ, ಬೆಳಗ್ಗೆ ಬರಬೇಕು, ಊಟ ತಿಂಡಿ ಇಲ್ಲದೆ ಕೂಲಿ ಒಂದು 100 ರೂಪಾಯಿ ಕೊಟ್ಟರೆ ಹೋಗುತ್ತೆ ಅಂತ ತಲೆ ಮೇಲೆ ಹೊತ್ಕೊಂಬಂದು ಜೀವನ ಮಾಡ್ತೀವಿ ನಾವೆಲ್ಲ. ಕಡಿಮೆ ಮಾಡ್ಬೇಕು ತಾನೆ ಅವ್ರೂ. ಎಲ್ಲ ಏರ್ದಂಗೆ ಇದೂ ಕರೆಂಟ್ ಬಿಲ್ಲು ಜಾಸ್ತಿ ಮಾಡಿದರೆ ನಾವು ಯಾವ ಥರ ಜೀವನ ಮಾಡೋದು? ತಿಂಗಳು ನಮ್ಮ ಮನೇಲಿ 600-700 ರೂಪಾಯಿ ಬರುತ್ತೆ. ಗೃಹಜ್ಯೋತಿ ಇದೆ, ಅದು ಕಡಿಮೆ ಮಾಡ್ಕೊಂಡು ಅದು 200 ರೂಪಾಯಿ ಕಡಿಮೆ ಮಾಡಿದ್ರು 600-700 ರೂಪಾಯಿ ಬರುತ್ತೆ. ಇವಾಗ ಮನೆ ಅಂದಮೇಲೆ ಎಲ್ಲ ಬೇಕೇ ಬೇಕಾ? ಫ್ರಿಜ್ಜು, ವಾಷಿಂಗ್ ಮಿಷಿನು, ಟಿವಿ ಪ್ರತಿಯೊಂದು ಬೇಕೇ ಬೇಕಾ? ಎಲ್ಲ ಇಟ್ಕೊತೀವಿ, ಆದ್ರೂ ಅವ್ರ ಬೆಲೆಗಳು ಅಷ್ಟು ಜಾಸ್ತಿ ಮಾಡಿದ್ದಾರೆ. ಒಂದು ಯೂನಿಟ್ಗೆ ಮೊನ್ನೆನೇ ಜಾಸ್ತಿ ಮಾಡಿ ತಿರ್ಗಿ ಇವಾಗ ಮಾಡಿದ್ರೆ ತಿರ್ಗಿ ಎಲ್ಲಿ ತಗೊಂಬಂದು ಕಟ್ಟೋದು ನಾವು? ಬೆಸ್ಕಾಮ್ ಎಲ್ಲ ಅವ್ರು ಲಾಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ತಲೆ ಮೇಲೆ ಹಾಕ್ಬಿಟ್ರೆ ಅವರು ಅಲ್ಲ, ನಾವು ಜೀವನ ಮಾಡೋದು ಹೇಗೆ ಹೇಳ? ಎಷ್ಟು ಕಷ್ಟ. ಬೆಳಗ್ಗೆ ಬರಬೇಕು, ತಿಂಡಿ ಇಲ್ಲದೆ ನೋಡಿ, ಬೆಳಗ್ಗೆ ಇವಾಗ ಹೋಗಿ ಮನೆಗೆ ಹೋಗಿ ಊಟ ಮಾಡಬೇಕು. ಹೋಟ್ಲಿಗೆ ಹೋದರೆ ಹೋಗೋ ಅಭ್ಯಾಸ ಇಲ್ಲ, ಹೋದರೆ ಒಂದು 100 ರೂಪಾಯಿ ಹೋಗುತ್ತೆ. ಅದೇ 100 ರೂಪಾಯಿ ಇದ್ರೆ ಒಂದು ವಾರ ಹಾಲ್ಗಾಗುತ್ತೆ ಅನ್ನೋ ಆ ಥರ ಕಷ್ಟ ನಮ್ಮದು ಜೀವನ ಅನ್ನೋದು. ಇವ್ರು ಈ ಥರ ಎಲ್ಲ ಮಾಡ್ತಾರೆ. ವೀಣಾ ಅಂತ. ನಮ್ದು 600-700 ಹಿಂಗೆ ಬರುತ್ತೆ. ಫ್ರಿಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಲೈಟ್ಸ್ ಎಲ್ಲ ಇದೆ. ಹೌಸ್ ಕೀಪಿಂಗ್ ಕೆಲಸ ಮಾಡ್ತೀವಿ. 600-700 ರೂಪಾಯಿ ಬರುತ್ತೆ. ಜಾಸ್ತಿ ಆದರೆ ಏನು ಮಾಡಬೇಕು ಗೊತ್ತಿಲ್ಲ ಸರ್. ಬೆಸ್ಕಾಂ ಅವ್ರಿಗೆ ಸ್ವಲ್ಪ ಕಮ್ಮಿ ಮಾಡಿ ಅಂತ ಕೇಳ್ಕೊಳ್ಳಂತೀವಿ, ಆದರೆ ಏನು ಮಾಡ್ತಾರಂತೆ ಮತ್ತೆ. ಎಲ್ಲ ಕಡೆನೂ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್. ಪ್ರಾಬ್ಲಮ್ ಆಗ್ತಾಯಿದೆ ಸರ್, ಸಂಬಳಗಳು ಯಾವುದಕ್ಕೂ ಎಟಗಿಸ್ತಾ ಇಲ್ಲ ನಮಗೆ. ದೊಡ್ಡಕ್ಕ ಸರ್. ಹೌದು ಸರ್, ಎಲ್ಲ ರೇಟು ಜಾಸ್ತಿ ಮಾಡ್ತಾನೆ ಇದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಜನಕ್ಕೆ ಎಲ್ಲ ಕಷ್ಟ ಆಗ್ತಾನೆ ಇದೆ. ನಮ್ಮದು 5200 ಬರುತ್ತೆ ಸರ್. ಫ್ರಿಜ್ಜು, ಟಿವಿ ಎಲ್ಲ ಆಲ್ರೆಡಿ ಓಡ್ತಾನೆ ಇರುತ್ತೆ ಸರ್. ಏನು ಮಾಡೋಣ, ಎಲ್ರಿಗೂ ಆದಂಗೆ ನಮಗೂ. ಬಟ್ ಗೌರ್ಮೆಂಟು ನೋಡ್ಕೋಬೇಕಾಗತ್ತೆ. ಹೌದು, ಏನೂ ಇಲ್ಲ ಸರ್, ಗೌರ್ಮೆಂಟ್ ನೋಡಿ ಹೇಳ್ತಾರೆ. ಎಲ್ಲ ರೇಟು ಜಾಸ್ತಿ ಆಗ್ತಾನೆ ಇದೆ. ಸಂಬಳ ಹಂಗೆ ಇದೆ ಸರ್, ಸಂಬಳ ಏನು ಇನ್ಕ್ರೀಸ್ ಆಗಲ್ಲ ಅಲ್ಲ. ಇಲ್ಲ ಸರ್, ಕಷ್ಟ ಇದೆ. ಮಿಡಲ್ ಕ್ಲಾಸಿಗೆ ತುಂಬ ಕಷ್ಟ ಆಗುತ್ತೆ. ಹೌದು, ಏನು ಮಾಡೋಕ್ಕಾಗಲ್ಲ ಸರ್. ಜಯಂತಿ ಅಂತ. ಇವಾಗ ಪ್ರತಿಯೊಂದು ವಸ್ತು ಎಲ್ಲರೂ ಜಾಸ್ತಿ ಆಗಿರೋದ್ರಿಂದ ಜನಕ್ಕೆ ಜೀವನ ಮಾಡೋದೇ ತುಂಬ ಕಷ್ಟ ಐತೆ. ಆಮೇಲೆ ಎಲ್ಲದಕ್ಕಿಂತ ಮೈನ್ ಕರೆಂಟ್ ತುಂಬ ವೇಸ್ಟ್ ಮಾಡ್ತಿದ್ದಾರೆ. ಕೆಲವು ಕಡೆ ಕರೆಂಟ್ ಅವಶ್ಯಕತೆ ಇರೋಲ್ಲ, ಅಲ್ಲಿ ಕರೆಂಟ್ ಯೂಸ್ ಮಾಡ್ತಾರೆ. ಅವಶ್ಯಕತೆ ಇರೋ ಕಡೆ ಕರೆಂಟ್ ಯೂಸ್ ಮಾಡಲ್ಲ. ಆಮೇಲೆ ಏನೇ ಒಂದು ರಾಜ್ಯದಲ್ಲಿ ಏನೇ ಒಂದು ದುಡ್ಡಿಲ್ಲ ಅಂತಂದರೆ ಪ್ರತಿಯೊಂದು ಸಾರ್ವಜನಿಕರ ಮೇಲೆ ಬರ ಆಗ್ತದೆ. ನಮ್ಮದು ಎಲ್ಲ ಇದೆ, ಸಿದ್ದರಾಮಯ್ಯ ಅವ್ರದ್ದು ಫ್ರೀ ಬರ್ತಾ ಐತೆ, ಮಿನಿಮಮ್ ಬರ್ತಾ ಇತ್ತು. ಇವಾಗ ಒಂದು 10 ಯೂನಿಟ್ 12 ಯೂನಿಟ್ ಬರುತ್ತೆ ಇವಾಗ. ಅದೇ ಹಿಂಗೆ ಆದರೆ ಮುಂದಕ್ಕೆ ತುಂಬ ಜೀವನಕ್ಕೆ ಕಷ್ಟ ಆಗುತ್ತೆ. ಜನಕ್ಕೆ ಇವತ್ತಿನ ಸರ್ಕಾರದ ಮೇಲೆ ಬೇಸತ್ತೋಗಿದ್ದಾರೆ. ಆದಷ್ಟು ನೋಡಿಕೊಂಡು ಯಾವುದು ತೊಂದರೆ ಆಗದಿರಂಗೆ ಒಂದು ಇದು ಮಾಡೋದು. ಸುಬ್ರಹ್ಮಣ್ಯ.